ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. PM ನರೇಂದ್ರ ಮೋದಿ ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲೆ ಚರ್ಚೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಇದು ನಮ್ಮ 3ನೇ ಟರ್ಮ್ ಅಷ್ಟೇ ಅಲ್ಲ, ವಿಕಸಿತ ಭಾರತ ಆಗೋ ತನಕ ನಮ್ಮ ಬಿಜೆಪಿನೇ ಅಧಿಕಾರದಲ್ಲಿರುತ್ತೆ ಅಂತ ಅವರೊಂದು ಆತ್ಮವಿಶ್ವಾಸದ ಹೇಳಿಕೆಯನ್ನು ಕೊಟ್ಟರು. ಜೊತೆಗೆ ಆಪ್ ನಾಯಕ ಕೇಜ್ರಿವಾಲ್, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಲ್ಲರ ವಿರುದ್ಧವೂ ಕಿಡಿಕಾರಿದ್ರು. ಮೊದಲು ಭಾರತದ ಅಭಿವೃದ್ಧಿ ಬಗ್ಗೆ ಮಾತನಾಡಿದ ಮೋದಿ, ರಾಷ್ಟ್ರಪತಿಗಳು ಭಾರತ ಹೇಗೆ ಸಾಗಬೇಕು ಅನ್ನೋ ದಾರಿಯನ್ನು ತೋರಿಸಿದ್ದಾರೆ. ಬಡವರ ಕಷ್ಟ ಕೆಲವರಿಗೆ ಅರ್ಥನೇ ಆಗೋದಿಲ್ಲ. ನಾವು 25 ಕೋಟಿ ಜನರನ್ನ ಬಡತನದಿಂದ ಮೇಲ್ತಂದಿದ್ದೀವಿ. ಕೆಲವರು ತಮ್ಮ ಮನರಂಜನೆಗಾಗಿ ಬಡವರ ಮನೆಯಲ್ಲಿ ಫೋಟೋ ಸೆಷನ್ ಮಾಡಿಸ್ಕೊಳ್ತಾರೆ. ಹೀಗಾಗಿ ಇವರಿಗೆ ಸಂಸತ್ನಲ್ಲಿ ಬಡವರು ಮಾತನಾಡೋ ಮಾತು ಬೋರಿಂಗ್ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಬಡತನವನ್ನು ಅನುಭವಿಸಿ ಬಂದವರಿಗೆ ಅವರ ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಈ ಮೂಲಕ ಬಜೆಟ್ಗೂ ಮುನ್ನ ರಾಷ್ಟ್ರಪತಿ ಭಾಷಣಕ್ಕೆ ಸೋನಿಯಾ ಮತ್ತು ರಾಹುಲ್ ಬೋರಿಂಗ್ ಆಗಿತ್ತು ಅಂತ ರಿಯಾಕ್ಟ್ ಮಾಡಿದ್ರಲ್ಲ, ಅದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಅಲ್ಲದೆ ಮಹಿಳಾ ರಾಷ್ಟ್ರಪತಿಗೆ ಪದೇ ಪದೇ ಅಪಮಾನ ಮಾಡ್ತಿದ್ದಾರೆ, ಯಾಕೆ ಅಂತ ಮೋದಿ ಕೇಳಿದ್ದಾರೆ. ಜೊತೆಗೆ ಕೆಲ ನಾಯಕರು ತಮ್ಮ ಮನೆಯಲ್ಲಿ ಸ್ಟೈಲಿಶ್ ಶವರ್ಗಳನ್ನ, ಐಷಾರಾಮಿ ಸ್ನಾನಗೃಹಗಳನ್ನು ನಿರ್ಮಿಸುವುದರ ಬಗ್ಗೆ ಫೋಕಸ್ ಮಾಡ್ತಾರೆ. ಉಳಿದ ದುಡ್ಡಲ್ಲಿ ಶೀಶ್ ಮಹಲ್ ನಿರ್ಮಾಣ ಮಾಡೋಕೆ ನಾವು ಬಳಸಲ್ಲ, ಆ ರೀತಿ ರಾಷ್ಟ್ರ ನಿರ್ಮಾಣಕ್ಕೆ ಬಳಸ್ತಾ ಇದ್ದೀವಿ ಅಂತ. ಇದು ದಿಲ್ಲಿ ರೆಫರೆನ್ಸ್. ಕೇಜ್ರಿವಾಲ್ ಮನೆ ಬಗ್ಗೆ ಎಲ್ಲ ವಿವಾದ ಆಗಿತ್ತಲ್ಲ, ಪಾರ್ಲಿಮೆಂಟ್ನಲ್ಲಿ ಬಹಳ ಅಪರೂಪಕ್ಕೆ ಆಮ್ ಆದ್ಮಿ ಪಾರ್ಟಿಯನ್ನು ಉಲ್ಲೇಖ ಮಾಡೋದು. ಈಗ ದಿಲ್ಲಿಲಿ 5ನೇ ತಾರೀಕೆ ಚುನಾವಣೆ ಇದೆ, ಸೊ ಅಲ್ಲೂ ಅವರಿಗೂ ಒಂದು ಟೀಕಾ ಪ್ರಹಾರವನ್ನ ಈ ಸ್ಪೀಚ್ ನಲ್ಲಿ ಮಾಡಿದ್ರು. ಅಲ್ಲದೆ 2014 ಮುಂಚೆ ದೇಶದಲ್ಲಿ ನಾವು ಬರೋಕ್ಕಿಂತ ಮುಂಚೆ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯ ಇದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ನಾವು ಅದನ್ನ ಈಗ 12.75 ಲಕ್ಷ ರೂಪಾಯಿವರೆಗೆ ತಗೊಂಡು ಹೋಗಿದ್ದೀವಿ. 12.75 ಲಕ್ಷ ರೂಪಾಯಿವರೆಗೆ ಟ್ಯಾಕ್ಸೇ ಕಟ್ಟಂಗಿಲ್ಲ, ಆ ರೀತಿ ಮಾಡಿದ್ದೀವಿ ಅಂತ ಹೇಳಿದ್ರು. ಇನ್ನೂ ಒಂದಷ್ಟು ಅವರ ಸರ್ಕಾರದ ಸಾಧನೆಗಳನ್ನ ಅವರು ಮೆನ್ಷನ್ ಮಾಡಿಕೊಂಡ್ರು. ಸುದೀರ್ಘವಾಗಿ 1 ಗಂಟೆಗೂ ಅಧಿಕ PM ಮಾತನಾಡಿದ್ರು. ಗ್ರೀಸ್ ದೇಶದ ಸ್ಯಾಂಟೋರಿನಿ ಅನ್ನೋ ದ್ವೀಪದಲ್ಲಿ ತೀವ್ರ ಆತಂಕ ಶುರುವಾಗಿದೆ. ಕಳೆದ 48 ಗಂಟೆಗಳಲ್ಲಿ ಒಂದು ರೀತಿ ಇದು ಅಲುಗಾಡ್ತಾನೆ ಇದೆ. ಇದು ಸಾಮಾನ್ಯ ಅಲ್ಲ. 48 ಗಂಟೆಗಳಲ್ಲಿ 300 ಭೂಕಂಪ ಉಂಟಾಗಿದೆ. ಇಲ್ಲಿ 300+ ಸಮುದ್ರದಾಳದಲ್ಲಿ ಕಂಪನ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದುವರೆಗೂ ದೊಡ್ಡ ಹಾನಿ ಏನೋ ಆಗಿರೋದ್ರ ಬಗ್ಗೆ ರಿಪೋರ್ಟ್ ಆಗಿಲ್ಲ. 1 ವಾರ ಹೀಗೆ ಕಂಪನ ಆಗ್ತಾನೆ ಇರುತ್ತೆ ಅಂತ ಕೂಡ ಅಧಿಕಾರಿಗಳು ಮುನ್ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಈಗ ಆಲ್ರೆಡಿ 4.7 ತೀವ್ರತೆಯ ಭೂಕಂಪನಗಳು ರೆಕಾರ್ಡ್ ಆಗಿವೆ. ಇದು ಇನ್ನೂ ಹೆಚ್ಚಾದ್ರೆ ಅನ್ನೋ ಆತಂಕ ಇದೆ. 6, 7 ಹಿಂಗೆಲ್ಲ ಆಯಿತು ಅಂದರೆ ಸ್ವಲ್ಪ ಡ್ಯಾಮೇಜಸ್ನ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಾಗಿ ಸರ್ಕಾರ ಶಾಲೆಗಳನ್ನು ಬಂದ್ ಮಾಡಿ ಎಮರ್ಜೆನ್ಸಿ ಟೀಮನ್ನು ದ್ವೀಪಕ್ಕೆ ಕಳಿಸಿದೆ. ಅಪಾಯದ ಕುರಿತು ಸ್ಥಳೀಯ ನಿವಾಸಿಗಳಿಗೆ ಮತ್ತು ಪ್ರವಾಸಿಗರಿಗೆ ಅಧಿಕಾರಿಗಳು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಪದೇ ಪದೇ ಕಂಪನವಾಗ್ತಿರೋದ್ರಿಂದ ಜನ ಭಯದಿಂದ ತಮ್ಮ ಲಗೇಜ್ ಪ್ಯಾಕ್ ಮಾಡಿಕೊಂಡು ದ್ವೀಪದಿಂದ ಸುರಕ್ಷಿತ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ. ಈಗ ಆಲ್ರೆಡಿ 6,000 ಜನ ದ್ವೀಪ ಬಿಟ್ಟು ಬೇರೆ ಕಡೆಗೆ ಹೋಗಿದ್ದಾರೆ. ಅಂದಹಾಗೆ 76.19 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಇರೋ ಈ ದ್ವೀಪ ಗ್ರೀಸ್ನ ಮೇನ್ ಲ್ಯಾಂಡ್ನಿಂದ 200 ಕಿಲೋಮೀಟರ್ ದೂರದಲ್ಲಿದೆ. ಸದ್ಯದ ಮಾಹಿತಿ ಪ್ರಕಾರ ಸುಮಾರು 20,000 ಜನ ಅಲ್ಲಿದ್ದಾರೆ. ಪ್ರತಿ ವರ್ಷ ಲಕ್ಷಾಂತರ ಟೂರಿಸ್ಟ್ಗಳು ದ್ವೀಪಕ್ಕೆ ಹೋಗ್ತಾರೆ. ಈ ದ್ವೀಪದಲ್ಲಿ ಹಲವು ಆಕ್ಟಿವ್ ಜ್ವಾಲಾಮುಖಿಗಳು ಕೂಡ ಇವೆ. ಹೀಗಾಗಿ ಈ ಭೂಕಂಪನದಿಂದ, ಅವು ಸ್ಫೋಟಗೊಳ್ಳೋ ಆತಂಕದಿಂದ ಎಲ್ಲ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಯುಪಿಯ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಕುಂಭಮೇಳದಲ್ಲಿ ಭೂತಾನ್ ದೊರೆ ಜಿಗ್ಮೆ ಕೇಸರ್ ನಾಮ್ಗ್ಯಾಲ್ ವಾಂಗ್ಚುಕ್ ಕುಂಭ ಸ್ನಾನ ಮಾಡಿದ್ದಾರೆ. ಅವರಿಗೆ UP CM ಯೋಗಿ ಆದಿತ್ಯನಾಥ್ ಸಾಥ್ ನೀಡಿದ್ದಾರೆ. ಇನ್ನು ಕುಂಭಮೇಳ ಶುರು ಆದಾಗಿನಿಂದ ಇಲ್ಲಿವರೆಗೆ ಸುಮಾರು 37 ಕೋಟಿಗಿಂತಲೂ ಅಧಿಕ ಜನ ಪವಿತ್ರ ಸ್ನಾನ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಈ ಪವಿತ್ರ ಕುಂಭಮೇಳಕ್ಕೆ ಫೆಬ್ರವರಿ 5ನೇ ತಾರೀಕು PM ನರೇಂದ್ರ ಮೋದಿ ಅವರು ಆಗಮಿಸಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ. ಇದೇ ವೇಳೆ ಕುಂಭಮೇಳದಲ್ಲಿ ಭಾಗವಹಿಸಿರುವ ಸಾಧು ಸಂತರೊಂದಿಗೆ ಕೆಲ ಕಾಲ ಮಾತುಕತೆ ನಡೆಸ್ತಾರೆ. ಬಳಿಕ ಕುಂಭಮೇಳದಲ್ಲಿ ಭಾಗವಹಿಸುವ ಕೋಟ್ಯಂತರ ಭಕ್ತರಿಗೆ ಕಲ್ಪಿಸಿರುವ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲಿಸುತ್ತಾರೆ. ಅಂದಹಾಗೆ ಈ ಫೆಬ್ರವರಿ 5ನೇ ತಾರೀಕು ಅನೇಕ ಹಿಂದೂಗಳು ಮಾಘ ಅಷ್ಟಮಿ ಅಥವಾ ಭೀಷ್ಮ ಅಷ್ಟಮಿಯನ್ನ ಆಚರಿಸುತ್ತಾರೆ. ಈ ಭೀಷ್ಮ ಅಷ್ಟಮಿಯನ್ನ ಮಹಾಭಾರತದ ಭೀಷ್ಮ ಪಿತಾಮಹರ ನೆನಪಿಗಾಗಿ ಆಚರಿಸಲಾಗುತ್ತೆ ಅನ್ನೋ ಉಲ್ಲೇಖಗಳು ಸಿಗುತ್ತೆ. ಹೀಗಾಗಿ ಮೋದಿ ಇದೇ ದಿನ ಭೇಟಿ ಕೊಡ್ತಿರಬಹುದು ಅಂತ ಹೇಳಲಾಗ್ತಿದೆ. ಏನೋ ಮಹಾ ಕುಂಭಮೇಳದಲ್ಲಿ ಇದೇ ಫೆಬ್ರವರಿ 9, 10ನೇ ತಾರೀಕು DCM DK ಶಿವಕುಮಾರ್ ಕೂಡ ಕುಟುಂಬ ಸಮೇತ ಪಾಲ್ಗೊಳ್ತಾರೆ. ಇನ್ನೊಂದು ಕಡೆ ಸಮಾಜವಾದಿ ಪಕ್ಷದ ಸಂಸದ ಅಖಿಲೇಶ್ ಯಾದವ್ ಕುಂಭಮೇಳದ ಕಾಲ್ ತುಳಿತದ ಬಗ್ಗೆ ಮಾತನಾಡಿದ್ದಾರೆ.
ಕಾಲ್ ತುಳಿತದಲ್ಲಿ ನಿಜವಾದ ಸಾವಿನ ಸಂಖ್ಯೆಯನ್ನ ಡಬಲ್ ಇಂಜಿನ್ ಸರ್ಕಾರ ಮರೆಮಾಚ್ತಾ ಇದೆ ಅಂತ ಮತ್ತೊಮ್ಮೆ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದೆ ನಿಜವಾದ ಸಾವಿನ ಸಂಖ್ಯೆ ನೀವು ಕೊಡಲೇಬೇಕು, ಕುಂಭಮೇಳದ ನಿರ್ವಹಣೆಯನ್ನ ನೀವು ಸೇನೆ ಕೈ ಕೊಡಿ, ನಿಮ್ ಕೈಲಾಗಲ್ಲ ಅಂತ ಕೇಂದ್ರ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡಿದ್ದಾರೆ ಅಖಿಲೇಶ್ ಯಾದವ್. ಮೈಕ್ರೋ ಫೈನಾನ್ಸ್ ಗಲಾಟೆಗೆ ಸಂಬಂಧಪಟ್ಟಂತೆ ಮೂಗುದಾರ ಹಾಕೋಕೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ 2025 ಕರಡು ಪ್ರತಿಯನ್ನ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಕಳಿಸಿಕೊಡಲಾಗಿದೆ ಸಿಗ್ನೇಚರ್ಗೆ. ಈ ಹೊಸ ಸುಗ್ರೀವಾಜ್ಞೆಯಲ್ಲಿ ಸಾಲಗಾರರಿಗೆ ಕಿರುಕುಳ ಕೊಡುವ ಕಂಪನಿಗಳು ಅಥವಾ ಲೇವಾದೇವಿದಾರರಿಗೆ 10 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಕಠಿಣ ಜೈಲು ಶಿಕ್ಷೆ ಹಾಗೂ 5 ಲಕ್ಷದವರೆಗೆ ದಂಡ ವಿಧಿಸೋಕೆ ಅವಕಾಶ ಕಲ್ಪಿಸುವ ರೀತಿಯಲ್ಲಿ ಡ್ರಾಫ್ಟ್ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ಆಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶಾಕಿಂಗ್ ಘಟನೆಯಾಗಿದೆ. ಒಬ್ರು ನರ್ಸ್, ಅವರ ಹೆಸರು ಬೇಡ, ಸುಮ್ಮನೆ ಅವರ ಅಜ್ಞಾನದಿಂದ ಮಾಡಿರೋ ಕೃತ್ಯ ಇದು, ಉದ್ದೇಶಪೂರ್ವಕ ಆಗಿರ್ಲಿಕ್ಕಿಲ್ಲ, ಸುಮ್ಮನೆ ಹೆಸರು ಹೇಳಿ ಏನಕ್ಕೆ ಎಂಥ ಒಂದು ಮೂರ್ಖತನದ ಕೆಲಸವನ್ನ ನರ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಬಾಲಕನ ಕೆನ್ನೆ ಗಾಯ ಆಗಿತ್ತು, ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ತೋರಿಸಿದ್ರೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಮುಂದಾಗಿದ್ದಾರೆ. ಸ್ಟಿಚ್ ಹಾಕೋ ಬದಲು ಇವರೇ ಐಡಿಯಾ ಮಾಡಿಬಿಟ್ಟಿದ್ದಾರೆ. ಏನು, ಫೆವಿಕ್ವಿಕ್ ಮೆಟ್ ಹರಿದೋದ್ರೆ ಹಾಕುವಂತ ಗಮ್ಗಳೆಲ್ಲ ಬರ್ತಾವಲ್ಲ ಆ ಥರ ಅಂತ ಅನ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಇವರು. ಫೆವಿಕ್ವಿಕ್ ಮನೇಲಿ ಯಾವುದೋ ಮೋಸ್ಟ್ಲಿ ಚೊಂಬೋ ಪ್ಲಾಸ್ಟಿಕ್ ಇದ್ದೇನೋ ಕಟ್ಟಾದಾಗ ಅಂಟಿಸಿದ ಗಟ್ಟಿ ಅಂಟಿರೋದು ನೋಡಿರ್ತಾರಲ್ಲ, ಆ ಬಾಲಕನ ಕೆನ್ನೆ ಹಿಡಿದು ಫೆವಿಕ್ವಿಕ್ ಹಾಕಿ ಚರ್ಮವನ್ನು ಅಂಟಿಸೋಕೆ ನೋಡಿದ್ದಾರೆ ಜೀವಂತ ವ್ಯಕ್ತಿಗೆ, ಆ ಮಗುಗೆ. ಫೆವಿಕ್ವಿಕ್ ಯಾಕೆ ಹಾಕಿದಿರಿ, ಎಲ್ಲ ಸುಟ್ಟು ಹೋಗಿದೆಯಲ್ಲ, ಇದು ಇನ್ಫೆಕ್ಷನ್ ಆಗುತ್ತಲ್ವಾ ಅಂತ ಕೇಳಿದ್ರೆ, ಸ್ಟಿಚ್ ಹಾಕಿದ್ರೆ ಬಾಲಕನ ಕೆನ್ನೆ ಮೇಲೆ ಕಲೆ ಉಳಿದು ಬಿಡ್ತಾ ಇತ್ತು, ಹೀಗಾಗಿ ಚರ್ಮದ ಮೇಲಷ್ಟೇ ಫೆವಿಕ್ವಿಕ್ ಹಾಕಿ ಚಿಕಿತ್ಸೆ ಕೊಟ್ಟಿದ್ದೀನಿ ಅಂತ ತಮ್ಮ ಅಜ್ಞಾನವನ್ನ ಜಗಜಾಹೀರು ಮಾಡಿದ್ದಾರೆ. ನನಗೆ ತಿಳಿದಂಗೆ ಚಿಕಿತ್ಸೆ ಕೊಟ್ಟಿದ್ದೀನಿ, ಫೆವಿಕ್ವಿಕ್ ಬೇಡ ಅಂತ ಹೇಳಿದ್ರೆ ಬೇರೆ ಕಡೆ ಹೋಗಿ ಅಂತ ರೆಫರ್ ಮಾಡ್ತಾ ಇದ್ದೆ, ನೀವೇನಕ್ಕೆ ಚಿಕಿತ್ಸೆ ತಗೊಂಡ್ರಿ ನನ್ನ ಹತ್ರ ಅಂತ ಕೇಳಿದ್ದಾರೆ. ಕಾಂಗ್ರೆಸ್ನ ಮಾಜಿ ಸಂಸದ ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಮತ್ತೆ ಪ್ರತ್ಯೇಕತೆಯ ಬಗ್ಗೆ ಮಾತನಾಡಿದ್ದಾರೆ. ರಾಜ್ಯದ ಜನ ಎಚ್ಚೆತ್ತುಕೊಳ್ಬೇಕು. ಈ ಬಾರಿ ರಾಜ್ಯದಿಂದ ಸುಮಾರು 4.5 5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಆದರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಗುಜರಾತ್, ಯುಪಿ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ನಮ್ಮ ರಾಜ್ಯವನ್ನು ಕಡೆಗಣಿಸಿದ್ದಾರೆ. ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಈ ದೇಶದ ಆಡಳಿತ ಸೀಮಿತವಾಗ್ತಾ ಇದೆ ಅಂತೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಪ್ರತ್ಯೇಕ ದೇಶದ ಬಗ್ಗೆ ಈ ಹಿಂದೆ ಮಾತಾಡಿದ್ರಲ್ಲ ಅಂತ ಕೇಳಿದಾಗ, ಪ್ರತ್ಯೇಕ ದೇಶ ಧ್ವನಿಯಲ್ಲ, ಅದು ಪ್ರತ್ಯೇಕ ದೇಶ ಅನಿವಾರ್ಯ ಅಂತ ಜನ ಮಾತಾಡ್ತಿದ್ದಾರೆ, ಅದನ್ನೇ ಹೇಳಿದೆ ಅಂತ ಹೇಳಿದ್ದಾರೆ. ಯಾವ ಜನ ಮಾತಾಡ್ತಿದ್ದಾರೆ ದೇಶ ಹೊಡಿಬೇಕು ಅಂತ? ಸರ್ದಾರ್ ಪಟೇಲ್ ಇರಬೇಕಾಗಿ ತಲೆ ಮೇಲೆ ಹಾಕಿ ಕೂರಿಸ್ತಾ ಇದ್ರು ಇಷ್ಟೊತ್ತಿಗೆ. ಇನ್ನು ಉತ್ತರಾಖಂಡ್ ಬಳಿಕ ಗುಜರಾತ್ನಲ್ಲೂ ಕೂಡ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೊಳಿಸೋಕೆ ಅಲ್ಲಿನ ಬಿಜೆಪಿ ಸರ್ಕಾರ ತಯಾರಿ ಮಾಡಿಕೊಳ್ತಾ ಇದೆ. ಈ ಸಂಬಂಧ ಯುಸಿಸಿ ಡ್ರಾಫ್ಟ್ ರೆಡಿ ಮಾಡೋಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ ರಂಜನಾ ದೇಸಾಯಿ ನೇತೃತ್ವದಲ್ಲಿ 5 ಸದಸ್ಯರ ಸಮಿತಿಯನ್ನ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ರಚಿಸಿದ್ದಾರೆ. ಈ ಸಮಿತಿ 45 ದಿನಗಳಲ್ಲಿ ತನ್ನ ವರದಿಯನ್ನ ಗುಜರಾತ್ ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೆ. ಅದರ ಆಧಾರದ ಮೇಲೆ ಸರ್ಕಾರ ಮುಂದಿನ ನಿರ್ಧಾರ ತಗೊಳುತ್ತೆ. 2022ರಲ್ಲೇ ಯುಸಿಸಿಗೆ ಡ್ರಾಫ್ಟ್ ರೆಡಿ ಮಾಡೋಕೆ ಗುಜರಾತ್ ಸರ್ಕಾರ ಸಮಿತಿ ರಚನೆಗೆ ಅನುಮೋದನೆ ಕೊಟ್ಟಿತ್ತು. ಅದರ ಮುಂದುವರಿದ ಭಾಗವಾಗಿ ಸಮಿತಿಯನ್ನ ಈಗ ರಚಿಸಲಾಗಿದೆ. ಇನ್ನು ರಾಷ್ಟ್ರಪತಿ ವಿರುದ್ಧ ಅವಹೇಳನಕಾರಿ ಪದ ಬಳಸಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೋರ್ ಲೇಡಿ ಅಂತ ಹೇಳಿದ್ರಲ್ಲ, ಸುಸ್ತಾದ ಬಡ ಮಹಿಳೆ ಅಂತ ಸೋನಿಯಾ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ರಾಷ್ಟ್ರಪತಿಗೆ, ಅದಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಲಾಗಿದೆ. ಬಿಜೆಪಿ ಒಟ್ಟು 21 ಬುಡಕಟ್ಟು ಸಮುದಾಯದ ಸಂಸದರು ಹಕ್ಕುಚ್ಯುತಿ ಮಂಡಿಸಿದ್ದಾರೆ. ಇನ್ನು ಬಾಂಗ್ಲಾ ಅಕ್ರಮ ವಲಸಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ಎಲ್ಲಾ ರಾಜ್ಯ ಸರ್ಕಾರಗಳು ಪಕ್ಷಾತೀತವಾಗಿ ಪಶ್ಚಿಮ ಬಂಗಾಳ, ದಿಲ್ಲಿ, ಈ ಕಡೆ ಮಹಾರಾಷ್ಟ್ರ, ಕೇರಳ, ಕರ್ನಾಟಕ ಎಲ್ಲರೂ ಮುಗಿಬಿದ್ದು ಹಿಡಿದು ಅವರನ್ನ ಅರೆಸ್ಟ್ ಮಾಡ್ತಿರೋ ಟೈಮ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಗಂಭೀರ ಪ್ರಶ್ನೆಯನ್ನ ಕೇಳಿ ಕಿಡಿಕಾರಿದೆ. ಏನು ಕೇಳಿದೆ ಅಂದ್ರೆ, ಅರೆಸ್ಟ್ ಮಾಡಿ ಯಾಕೆ ಇಟ್ಕೊಳ್ತಾ ಇದ್ದೀರಾ, ನಮ್ಮ ದೇಶದಲ್ಲಿ ಇನ್ನೂ ಯಾಕಿದ್ದಾರೆ, ಗಡಿಪಾರು ಮಾಡಿ ಅಂತ ಹೇಳಿದೆ. ಅಸ್ಸಾಂನಲ್ಲಿ ಅಕ್ರಮ ವಲಸಿಗರ ಬಂಧನ ಆಗಿತ್ತು, ಅವರು ಡಿಟೆನ್ಷನ್ ಕ್ಯಾಂಪ್ನಲ್ಲಿದ್ದಾರೆ. ಹೀಗಾಗಿ ಈ ವಲಸಿಗರನ್ನ ಗಡಿಪಾರು ಮಾಡೋಕೆ ಮುಹೂರ್ತಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅಂತ ಕೋರ್ಟ್ ಅಸ್ಸಾಂ ಮತ್ತು ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಅವ್ರನ್ನ ರಾಷ್ಟ್ರೀಯ ನಾಗರಿಕ ನೋಂದಣಿ ನವೀಕರಿಸುವ ಪ್ರಕ್ರಿಯೆ ಮೂಲಕ ಗಡಿಪಾರು ಮಾಡಿ ಅವ್ರನ್ನ ವಾಪಸ್ ಬಾಂಗ್ಲಾದೇಶಕ್ಕೆ ಹಾಕಿ ಅಂತ ಅಸ್ಸಾಂ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೂಡ ಕೊಟ್ಟಿದೆ. ಇದೇ ಸಂದರ್ಭದಲ್ಲಿ ನೀವು ಒಬ್ಬ ವ್ಯಕ್ತಿಯನ್ನ ವಿದೇಶಿ ಅಂತ ಘೋಷಿಸಿದ ಮೇಲೆ ಮುಂದಿನ ಪ್ರೊಸೀಜರ್ ಮಾಡ್ತಾ ಹೋಗಬೇಕು ಹೊರತು ಅವ್ರನ್ನ ಶಾಶ್ವತವಾಗಿ ಬಂಧಿಸಿಡೋಕೆ ಸಾಧ್ಯ ಇಲ್ಲ ಅಂತ ಜಸ್ಟಿಸ್ ಬುಯಾನ್ ನೇತೃತ್ವದ ದ್ವಿಸದಸ್ಯ ಪೀಠ ಸರ್ಕಾರಕ್ಕೆ ಆರ್ಡರ್ ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದೇ ರೀತಿಯ ಟೋಲ್ ನೀತಿಯನ್ನ ರೂಪಿಸ್ತಾ ಇದ್ದೀವಿ ಅಂತ ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ಅನೌನ್ಸ್ ಮಾಡಿದ್ದಾರೆ. ಹೆದ್ದಾರಿಯಲ್ಲಿ ನಾನ್ ಸ್ಟಾಪ್ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ಗ್ಲೋಬಲ್ ನ್ಯಾವಿಗೇಷನ್ ಸಿಸ್ಟಮ್ GNSS ಆಧಾರಿತ ಟೋಲ್ ಕಲೆಕ್ಷನ್ ಜಾರಿಗೆ ತರೋಕೆ ಸಚಿವಾಲಯ ನಿರ್ಧಾರ ಮಾಡಿದೆ. ಹಾಗೆ ಏಕರೂಪ ಟೋಲ್ ಸಿಸ್ಟಮ್ ತರೋಕೆ ನೀತಿ ರೂಪಿಸ್ತಾ ಇದ್ದೀವಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಭಾರತದ ನ್ಯಾಷನಲ್ ಹೈವೇಸ್ನ ಮೂಲಸೌಕರ್ಯಗಳು, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿನ ಮೂಲಸೌಕರ್ಯಗಳು ಅಮೆರಿಕದ ರಾಷ್ಟ್ರೀಯ ಹೆದ್ದಾರಿಗಳ ಮೂಲಸೌಕರ್ಯಕ್ಕೆ ಮ್ಯಾಚ್ ಆಗ್ತವೆ ಅಂತ ಹೇಳಿ ಗಡ್ಕರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಜಗತ್ತಿನೆಲ್ಲಾ ಕಡೆ ಎಐ ರೇಸ್, ಭಾರತದಲ್ಲೂ ಕೂಡ ರಾಜ್ಯಗಳ ನಡುವೆ ಕೂಡ ಎಐ ರೇಸ್ ನಡಿಬೇಕು. ಆಕ್ಚುಲಿ ನಾ ಮುಂದು ತಾ ಮುಂದು ಅಂತ. ಆಗ ನಮ್ಮ ದೇಶ ಕೂಡ ಎಐ ನಲ್ಲಿ ಮುಂದೆ ಬರೋಕೆ ಸಾಧ್ಯ. ಈಗ ಮಹಾರಾಷ್ಟ್ರ ಮೊದಲ ಹೆಜ್ಜೆ ಇಟ್ಟಿದೆ. ದೇಶದಲ್ಲೇ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿಯನ್ನೇ ಸ್ಥಾಪಿಸೋಕೆ ರೆಡಿಯಾಗಿದೆ. ಯೋಜನೆಯ ಅನುಷ್ಠಾನಕ್ಕಾಗಿ ಟಾಸ್ಕ್ ಫೋರ್ಸ್ ಅನ್ನು ರಚಿಸಲಾಗಿದೆ. ಇದರಲ್ಲಿ ಐಐಟಿ ಮುಂಬೈ, ಐಐಎಂ ಮುಂಬೈನ ಡೈರೆಕ್ಟರ್ಸ್ ಮತ್ತು ಗೂಗಲ್ ಇಂಡಿಯಾ, ಮಹೀಂದ್ರಾ ಗ್ರೂಪ್, ಎಲ್&ಟಿ ಕಂಪನಿಯ ಪ್ರತಿನಿಧಿಗಳಿರ್ತಾರೆ. ಜೊತೆಗೆ ಕೇಂದ್ರ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಚಿವಾಲಯದ ಅಧಿಕಾರಿಗಳು ಕೂಡ ಹೆಲ್ಪ್ ಮಾಡ್ತಾರೆ. ಈ ಯೂನಿವರ್ಸಿಟಿ ಎಐ ಮತ್ತು ಅದರ ರಿಲೇಟೆಡ್ ಫೀಲ್ಡ್ ನಲ್ಲಿ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಅನ್ನ ಪ್ರಮೋಟ್ ಮಾಡುತ್ತೆ ಅಂತ ಮಹಾರಾಷ್ಟ್ರ ಸರ್ಕಾರ ಹೇಳಿದೆ. ತಮಿಳುನಾಡಿನ ಮದುರೈ ತಿರುಪ್ಪರನ್ ಕುಂದ್ರಂ ಅರುಲ್ಮಿಗು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬೆಟ್ಟದ ವಿಚಾರವಾಗಿ ದೊಡ್ಡ ಗಲಾಟೆಯಾಗಿದೆ. ಪೊಲೀಸರು ಮತ್ತು ಹಿಂದೂ ಸಂಘಟನೆಗಳ ನಡುವೆ ಘರ್ಷಣೆ ಉಂಟಾಗಿದೆ. ಈ ಸಂಬಂಧ ಡಿಎಂಕೆ ಸರ್ಕಾರ ಸ್ಥಳದಲ್ಲಿ ಸೆಕ್ಷನ್ 144 ಜಾರಿ ಮಾಡಿದೆ. ತಿರುಪರನ್ ಕುಂದ್ರಂ ಬೆಟ್ಟದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ದರ್ಗಾ ಇದೆ. ಈ ದರ್ಗಾಗೆ ಸಿಕಂದರ್ ಮಲೈ ಅಂತ ಹೆಸರಿಡೋಕೆ ಅವರು ನಿರ್ಧಾರ ಮಾಡಿದ್ರು. ಇದು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿ ಪ್ರತಿಭಟನೆ ಎಲ್ಲ ಆಗಿ ಲಾಸ್ಟಿಗೆ ಸೀನ್ ಕ್ರಿಯೇಟ್ ಆಗಿ ಈಗ ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ಮಾಡ್ತಿರೋ ಟಿಎಂಸಿ ರಾಜ್ಯಸಭೆಯಲ್ಲಿ ಒಂದು ಇಂಪಾರ್ಟೆಂಟ್ ಡಿಮಾಂಡ್ ಇಟ್ಟಿದೆ. ಪಶ್ಚಿಮ ಬಂಗಾಳ ಹೆಸರನ್ನ ಬರೀ ಬಾಂಗ್ಲಾ ಅಂತ ಚೇಂಜ್ ಮಾಡಿ ಅಂತ ಬೇಡಿಕೆ ಇಟ್ಟಿದೆ. ಇದು ರಾಜ್ಯದ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತೆ. ದಿಕ್ಕಿನ ಆಧಾರದಲ್ಲಿ ಇದು ಏನಿದು ಪಶ್ಚಿಮ ಬಂಗಾಳ ಬೇಡ ಅಂತ ಅವರು ಹೇಳಿದ್ದಾರೆ. ಇನ್ನು ಇದರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡ್ತಾ ಹೋಗೋದಾದ್ರೆ, ಭಾರತ ಚೀನಾ ಗಡಿ ಪ್ರದೇಶದಲ್ಲಿ ಭಾರತೀಯ ಸೇನೆ ಲೈವ್ ಫೈರಿಂಗ್ ಪ್ರದರ್ಶನ ನಡೆಸಿದೆ. ಸೇನೆಯ ತ್ರಿಶಕ್ತಿ ಕೋರ್ ಪಡೆ ಸಿಕ್ಕಿಂನ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಪ್ರದೇಶದುದ್ದಕ್ಕೂ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಟೆಸ್ಟ್ ಮಾಡಿದೆ. ಸೇನೆ ಎಲ್ಲಾ ರೀತಿಯಲ್ಲೂ ಸರ್ವಸನ್ನದ್ಧವಾಗಿದೆ ಅನ್ನೋ ಮೆಸೇಜ್ ಪಾಸ್ ಮಾಡೋಕೆ ಈ ಅಭ್ಯಾಸವನ್ನು ನಡೆಸಲಾಗಿದೆ. ಇನ್ನು ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯ ಬುಗಿಚೇರು ಗ್ರಾಮದಲ್ಲಿ ನಕ್ಸಲರು ಇಬ್ಬರು ನಾಗರಿಕರನ್ನ ಹತ್ಯೆ ಮಾಡಿದ್ದಾರೆ. ಇವರಿಬ್ಬರು ನಕ್ಸಲರ ಬಗ್ಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದಕ್ಕೆ ಈ ಹತ್ಯೆ ಮಾಡಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ದೇಶದ ಒಬ್ಬ ವಿವಿಐಪಿ ಕಳ್ಳನನ್ನ ಬೆಂಗಳೂರಲ್ಲಿ ಹಿಡಿಯಲಾಗಿದೆ. ಲಕ್ಸುರಿ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ ಕೋಟ್ಯಾಧೀಶ ಕಳ್ಳನನ್ನ ಪೊಲೀಸರು ಹಿಡಿದಿದ್ದಾರೆ. ಸೋಲಾಪುರ ಮೂಲದ ಪಂಚಾಕ್ಷರಿ ಸ್ವಾಮಿ ಅಂತ ಈತ. ಕಳ್ಳತನದಿಂದಲೇ ಕೋಟ್ಯಾಂತರ ರೂಪಾಯಿ ಸಂಪಾದಿಸಿದ್ದ ಈತ ತನ್ನ ಪ್ರೇಯಸಿಗೆ ಕೋಲ್ಕತ್ತಾದಲ್ಲಿ ಸುಮಾರು 3 ಕೋಟಿ ರೂಪಾಯಿ ಬೆಲೆ ಬಾಳೋ ಮನೆಯನ್ನ ಖರೀದಿಸಿ ಕೊಟ್ಟಿದ್ದ ಅಂತ ಪೊಲೀಸ್ ತನಿಖೆಯಲ್ಲಿ ಹೊರಗೆ ಬಂದಿದೆ. ಬೆಚ್ಚಿ ಬಿದ್ದಿದ್ದಾರೆ ಪೊಲೀಸರು ಇದನ್ನು ಕೇಳಿ. ಈಕೆ ಖ್ಯಾತ ಬಾಲಿವುಡ್ ನಟಿ ಅಂತೆಲ್ಲ ಸುದ್ದಿ ಹರಿದಾಡುತ್ತಿದೆ, ಬಟ್ ಯಾವುದೇ ಕ್ಲಾರಿಟಿ ಇಲ್ಲ. ಉತ್ತರಾಖಂಡ್ನ ಡೆಹ್ರಾಡೂನ್ ನಲ್ಲಿ 2025ನೇ ಸಾಲಿನ 38ನೇ ಆವೃತ್ತಿಯ ನ್ಯಾಷನಲ್ ಗೇಮ್ಸ್ ನಡೀತಾ ಇದೆ. ಈ ಗೇಮ್ಸ್ ನಲ್ಲಿ ಕರ್ನಾಟಕ ಅದ್ಭುತ ಪ್ರದರ್ಶನ ತೋರ್ತಾ ಇದೆ. ಪ್ರಸ್ತುತ 22 ಚಿನ್ನ, 10 ಬೆಳ್ಳಿ, 10 ಕಂಚು ಪಡೆಯುವ ಮೂಲಕ ಒಟ್ಟು 42 ಪದಕಗಳನ್ನ ಮುಡಿಗೇರಿಸಿಕೊಂಡು ಪದಕ ಪಟ್ಟಿಯಲ್ಲಿ ಟಾಪ್ ನಲ್ಲಿದೆ ಕರ್ನಾಟಕ. ಈ ಗೇಮ್ಸ್ ನಲ್ಲಿ ಖೋಖೋ, ಮಲ್ಲಗಂಬ, ಯೋಗಾಸನ ಸೇರಿದಂತೆ 32 ರೀತಿಯ ಸ್ಪೋರ್ಟ್ಸ್ ಇದ್ದು 10,000ಕ್ಕೂ ಅಧಿಕ ಸ್ಪರ್ಧಾಳುಗಳು ಪಾಲ್ಗೊಂಡಿದ್ದಾರೆ. ಜನವರಿ 28ನೇ ತಾರೀಕು ಶುರುವಾಗಿರುವ 38ನೇ ಆವೃತ್ತಿಯ ನ್ಯಾಷನಲ್ ಗೇಮ್ಸ್ ಮುಂದಿನ ಫೆಬ್ರವರಿ 14ನೇ ತಾರೀಕು ಮುಕ್ತಾಯಗೊಳ್ಳುತ್ತೆ. ಏನೋ ಕಳೆದ ಸೆಷನ್ಗಳಲ್ಲಿ ಫ್ಲಾಟ್ ಆಗಿದ್ದ ಭಾರತದ ಷೇರುಪೇಟೆ ಈ ಸೆಷನ್ ನಲ್ಲಿ ಭರ್ಜರಿ ಕಂಬ್ಯಾಕ್ ಮಾಡಿ ಬುಲ್ಲಿಶ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 1397 ಪಾಯಿಂಟ್ಸ್ ಜಾಸ್ತಿಯಾಗಿ 78,583ಕ್ಕೆ ತಲುಪಿದೆ. ನಿಫ್ಟಿ 378 ಪಾಯಿಂಟ್ಸ್ ಏರಿಕೆಯಾಗಿ 23,739ಕ್ಕೆ ರೀಚ್ ಆಗಿದೆ. ಎನರ್ಜಿ, ಬ್ಯಾಂಕಿಂಗ್, ಮೆಟಲ್ ಸೆಕ್ಟರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕೆನಡಾ ಮತ್ತು ಮೆಕ್ಸಿಕೋಗಳಿಗೆ ಹೆಚ್ಚುವರಿ ಟ್ಯಾರಿಫ್ ವಿಧಿಸುವ ನಿರ್ಧಾರವನ್ನ 1 ತಿಂಗಳು ವಿಳಂಬ ಮಾಡಿರುವುದರಿಂದ, ಅಂದರೆ ಟ್ಯಾರಿಫ್ ವಾರನ್ನು ಸ್ವಲ್ಪ ಹೋಲ್ಡ್ ಮಾಡಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಬಂದಿದೆ ಮಾರ್ಕೆಟ್ನಲ್ಲಿ ಇನ್ವೆಸ್ಟರ್ಸ್ಗೆ. ಇದರಿಂದ ದೇಸಿ ಮಾರುಕಟ್ಟೆಯಲ್ಲಿ ಭಾರಿ ಚೇತರಿಕೆ ಕಂಡುಬಂತು. ಡಾಲರ್ ಇಂಡೆಕ್ಸ್ ಕುಸಿತ. ಈ ವರ್ಷದ ಮೊದಲ ಎಂಪಿಸಿ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಮೇಲೆ ಹೂಡಿಕೆದಾರರ ಫೋಕಸ್ ಕೂಡ ಇದೆ. ಆಲ್ಮೋಸ್ಟ್ ಇಂಟ್ರೆಸ್ಟ್ ರೇಟ್ ಕಟ್ ಆಗುತ್ತೆ ಅನ್ನೋ ಹೋಪ್ ಅಲ್ಲಿ ಹೂಡಿಕೆದಾರರಿದ್ದಾರೆ. ಇವೆಲ್ಲ ಮಾರ್ಕೆಟ್ಗೆ ಬೂಸ್ಟ್ ಕೊಟ್ಟಿದೆ. ಏನೋ ಶ್ರೀರಾಮ್ ಫಿನಾನ್ಸ್, ಲಾರ್ಸನ್ ಅಂಡ್ ಟೂಬ್ರೋ, ಭಾರತ್ ಎಲೆಕ್ಟ್ರಾನಿಕ್ಸ್, ಇಂಡಸ್ಇಂಡ್ ಬ್ಯಾಂಕ್ ಷೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಆಲ್ಮೋಸ್ಟ್ ಎಲ್ಲ ಷೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಇವತ್ತು. ಬ್ರಿಟಾನಿಯಾ ಇಂಡಸ್ಟ್ರೀಸ್, ಹೀರೋ ಮೋಟರ್ ಕಾರ್ಪ್, ನೆಸ್ಲೆ ಇಂಡಿಯಾ, ಐಷರ್ ಮೋಟಾರ್ ಷೇರುಗಳು ಇವತ್ತು ಕುಸಿತ ಕಂಡವು. ರೀಸೆಂಟಾಗಿ ಮತ್ತೆ ಚೂರು ಮೇಲೆ ಬಂದಿದ್ವು, ಮತ್ತೆ ಡೌನ್ ಆಗಿದ್ದಾವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆಯಾಗಿ 87 ರೂಪಾಯಿ 7 ಪೈಸೆ ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 306 ರೂಪಾಯಿ ಹೆಚ್ಚಾಗಿ 83,010 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 283 ರೂಪಾಯಿ ಹೆಚ್ಚಾಗಿ 76,040 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 480 ರೂಪಾಯಿ ಹೆಚ್ಚಾಗಿ 93,793 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.